ವೀಕ್ಷಕರೇ, ಇದೀಗ ಮಾವಿನ ಹಣ್ಣಿನ ಸೀಸನ್. ಪ್ರಪಂಚದಲ್ಲಿ ಎಷ್ಟೇ ವಿಧವಾದ ಹಣ್ಣುಗಳಿದ್ರೂ ಕೂಡ ಮಾವಿನ ಹಣ್ಣಿಗೆ ಪ್ರತ್ಯೇಕವಾದ ಸ್ಥಾನವಿದೆ. ಈ ಹಣ್ಣಿನ ಕಲರ್ ಮತ್ತು ಸುವಾಸನೆ ನಮ್ಮನ್ನು ಬೇಗ ಸೆಳೆದು ಬಿಡುತ್ತದೆ. ಅದಕ್ಕಾಗಿಯೇ ಇದನ್ನು ಹಣ್ಣುಗಳ ರಾಜ ಅಥವಾ ಕಿಂಗ್ ಆಫ್ ಫ್ರೂಟ್ ಎಂದು ಕರೆಯುತ್ತಾರೆ. ಈ ಸಮ್ಮರ್ನಲ್ಲಿ ಮಾವಿನ ಹಣ್ಣನ್ನು ತಿನ್ನದವರೇ ಇಲ್ಲ ಎಂದರೆ ತಪ್ಪಾಗಲ್ಲ. ಒಂದು ಬಾರಿಯಾದರೂ ನೀವೆಲ್ಲರೂ ಈ ಹಣ್ಣನ್ನು ತಿಂದಿರುತ್ತೀರಿ ಅಲ್ವಾ? ಮಾವಿನ ಹಣ್ಣಿನ ರುಚಿ ಯಾರಿಗೆ ತಾನೇ ಇಷ್ಟವಾಗಲ್ಲ ಹೇಳಿ? ಸುವಾಸನೆ ಜೊತೆಗೆ ಸ್ವಾದಿಷ್ಟಕರವಾದ ಮಾವಿನ ಹಣ್ಣನ್ನು ತಿನ್ನುವುದೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಆನಂದ. ಬೇಸಿಗೆಯಲ್ಲಿ ಮಾತ್ರ ಸಿಗುವ ಈ ಹಣ್ಣು ಜುಲೈ ಮತ್ತು ಆಗಸ್ಟ್ ವರೆಗೂ ನಮಗೆ ಲಭ್ಯವಾಗಿರುತ್ತದೆ. ಈ ಮಾವಿನ ಹಣ್ಣಿನಲ್ಲಿ ಎಷ್ಟೋ ವಿಧವಾದ ನ್ಯೂಟ್ರಿಷಿಯನ್, ವಿಟಮಿನ್ ಮತ್ತು ಮಿನರಲ್ಸ್ ಹೆಚ್ಚಾಗಿ ಇರುತ್ತದೆ. ಮುಖ್ಯವಾಗಿ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತದೆ. ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ, ಫರ್ಟಿಲಿಟಿಯನ್ನು ಹೆಚ್ಚಿಗೆ ಮಾಡುತ್ತದೆ ಹಾಗೂ ಚರ್ಮದ ಹೊಳಪಿಗೂ ಇದು ನೆರವಾಗುತ್ತದೆ. ಹಾಗಂತ ಈ ಮಾವಿನ ಹಣ್ಣನ್ನು ಯದ್ವಾ ತದ್ವಾ ತಿನ್ನುವಂತಿಲ್ಲ. ಬದಲಾಗಿ ಮಾವಿನ ಹಣ್ಣಿನ ಸೇವನೆಯಲ್ಲಿ ಮಿತಿ ಇರಬೇಕು. ವೀಕ್ಷಕರೇ, ಡೆಡ್ಲಿ ಫುಡ್ ಕಾಂಬಿನೇಷನ್ ಎಂಬ ಪದವನ್ನು ನೀವು ಕೇಳಿದ್ದೀರಾ? ಹಾಗಂದ್ರೆ ವಿರುದ್ಧವಾದ ಆಹಾರಗಳು ಎಂದರ್ಥ. ಈ ವಿರುದ್ಧವಾದ ಆಹಾರಗಳನ್ನು ಒಟ್ಟಿಗೆ ತಿಂದರೆ ನಮ್ಮ ಪ್ರಾಣಕ್ಕೆ ಆಪತ್ತು ಬರುತ್ತದೆ. ಅದೇ ರೀತಿ ಮಾವಿನ ಹಣ್ಣನ್ನು ತಿಂದ ನಂತರ ಅಥವಾ ಮಾವಿನ ಹಣ್ಣಿನ ಜೊತೆಗೆ ಈ 5 ಆಹಾರ ಪದಾರ್ಥಗಳನ್ನು ಅಪ್ಪಿತಪ್ಪಿಯೂ ತಿನ್ನಬಾರದು. ಹಾಗಾದರೆ ಆ 5 ಪದಾರ್ಥಗಳು ಯಾವುವು? ಅಷ್ಟಕ್ಕೂ ತಿಂದರೆ ಏನಾಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡೋಣ. ಫಸ್ಟ್ ಒನ್, ಹಾಗಲಕಾಯಿ. ವೀಕ್ಷಕರೇ, ಹಾಗಲಕಾಯಿಯಲ್ಲಿ ಅದೆಷ್ಟೋ ವಿಧವಾದ ಆರೋಗ್ಯ ಪ್ರಯೋಜನಗಳಿವೆ. ಏಕೆಂದರೆ ಆಯುರ್ವೇದದ ಪ್ರಕಾರ ಸಾವಿರಾರು ಆರೋಗ್ಯ ಸಮಸ್ಯೆಯನ್ನು ನಿವಾರಿಸೋಕೆ ಹಾಗಲಕಾಯಿ ರಾಮಬಾಣದಂತಹ ಔಷಧಿ ಎಂದು ಹೇಳ್ತಾರೆ. ಆದರೆ ಮಾವಿನ ಹಣ್ಣು ತಿಂದ ತಕ್ಷಣ ಹಾಗಲಕಾಯಿ ತಿನ್ನಬೇಡಿ. ಏಕೆಂದರೆ ಇದರಿಂದ ಅಲರ್ಜಿ ಆಗಬಹುದು, ಅಲ್ಲದೆ ವಾಂತಿಯಾಗುತ್ತದೆ, ಹೊಟ್ಟೆ ನೋವು ಕೂಡ ಕಾಣಿಸಿಕೊಳ್ಳಬಹುದು, ಉಸಿರಾಟದಲ್ಲಿ ತೊಂದರೆ ಸಹ ಕಾಣಿಸಿಕೊಳ್ಳಬಹುದು. ಈ ರೀತಿಯ ಎಷ್ಟೋ ತರಹದ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ನಂಬರ್ 2, ಮೊಸರು. ವೀಕ್ಷಕರೇ, ಒಂದು ಬೌಲ್ನಲ್ಲಿ ಗಟ್ಟಿ ಮೊಸರು ಹಾಕಿ ಅದಕ್ಕೆ ಕತ್ತರಿಸಿದ ಮಾವಿನ ಹಣ್ಣನ್ನು ಹಾಕಿ ತಿನ್ನುವುದೆಂದರೆ ಕೆಲವರಿಗೆ ತುಂಬ ಇಷ್ಟ. ಆದರೆ ಹಾಗೆ ತಿನ್ನುವುದರಿಂದ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಉಂಟಾಗಬಹುದು. ಇದರಿಂದ ದೇಹದ ಉಷ್ಣತೆಯೂ ಹೆಚ್ಚಾಗಬಹುದು, ಗಂಟಲು ನೋವು ಅಥವಾ ಶೀತವಾಗಬಹುದು, ಇನ್ನು ತ್ವಚೆ ಸಮಸ್ಯೆ ಮತ್ತಿತರ ತೊಂದರೆಗಳು ಕೂಡ ಎದುರಾಗಬಹುದು. ನಂಬರ್ 3, ನೀರು. ವೀಕ್ಷಕರೇ, ನೀವು ಮಾವಿನ ಹಣ್ಣನ್ನು ತಿಂದ ತಕ್ಷಣ ನೀರು ಕುಡಿಯಬೇಡಿ. ಮಾವಿನ ಹಣ್ಣು ತಿಂದ ಬಳಿಕ ನೀರು ಕುಡಿದರೆ ಅದರಿಂದ ದೇಹದ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರಬಹುದು. ಇದರಿಂದ ಹೊಟ್ಟೆ ಹಾಳಾಗಬಹುದು, ಜೀರ್ಣಕ್ರಿಯೆ ಸಮಸ್ಯೆ, ಹೊಟ್ಟೆ ಉಬ್ಬುವುದು, ಅಸಿಡಿಟಿ ಈ ರೀತಿಯ ಸಮಸ್ಯೆ ಕಾಡಬಹುದು. ಅದರಿಂದ ಮಾವಿನ ಹಣ್ಣನ್ನು ತಿಂದ ನಂತರ ಅರ್ಧ ಗಂಟೆ ಬಿಟ್ಟು ನೀರು ಕುಡಿಯಿರಿ. ನಂಬರ್ 4, ಮಸಾಲೆ ಪದಾರ್ಥ. ವೀಕ್ಷಕರೇ, ಮಾವಿನ ಹಣ್ಣನ್ನು ತಿಂದ ತಕ್ಷಣ ಖಾರವಾದ ಅಥವಾ ಮಸಾಲೆ ಹಾಕಿದ ಆಹಾರವನ್ನು ಸೇವಿಸಬೇಡಿ. ಇದರಿಂದ ಜೀರ್ಣಕ್ರಿಯೆ ಹಾಳಾಗುತ್ತೆ. ಮಾವಿನ ಹಣ್ಣನ್ನು ತಿಂದ ಮೇಲೆ ಮಸಾಲೆ ಸೇರಿಸಿದ ಆಹಾರವನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ನಂಬರ್ 5, ತಣ್ಣೀರು ಅಥವಾ ಕೋಲ್ಡ್ ವಾಟರ್. ವೀಕ್ಷಕರೇ, ಮಾವಿನ ಹಣ್ಣನ್ನು ತಿಂದ ಬಳಿಕ ಫ್ರಿಡ್ಜ್ ನೀರು ಕುಡಿಯಬೇಡಿ. ಇದರಿಂದ ಗಂಟಲು ನೋವು ಉಂಟಾಗುತ್ತೆ ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗುತ್ತದೆ ಹಾಗೂ ಮಧುಮೇಹಿಗಳಿಗೆ ದೇಹದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಬಹುದು. ಮಧುಮೇಹಿಗಳು ಮಾವಿನ ಹಣ್ಣನ್ನು ಮಿತಿಯಲ್ಲಿ ತಿನ್ನಿ. ತಿಂದ ಬಳಿಕ ಒಂದು ಕಡೆ ಕೂರದೆ ಸ್ವಲ್ಪ ವಾಕ್ ಮಾಡಿ ಬನ್ನಿ. ವೀಕ್ಷಕರೇ, ಮಾವಿನ ಹಣ್ಣನ್ನು ತಿಂದ ನಂತರ ಕೂಲ್ ಡ್ರಿಂಕ್ಸ್ ಕುಡಿದ ಸ್ನೇಹಿತರು ಮೃತಪಟ್ಟರು ಎಂಬ ಸುದ್ದಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಪಂಜಾಬ್ನಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಸ್ನೇಹಿತರ ಗುಂಪೊಂದು ಪ್ರವಾಸಿ ತಾಣಗಳಿಗೆ ತೆರಳಿದಾಗ ಅಲ್ಲಿಯೇ ಸಿಕ್ಕ ಮಾವಿನ ಹಣ್ಣನ್ನು ತಿಂದ ಬಳಿಕ ಕೂಲ್ ಡ್ರಿಂಕ್ಸ್ ಕುಡಿದಿದ್ದರಿಂದ ಅಲ್ಲಿಯೇ ಮೃತಪಟ್ಟರು ಎನ್ನಲಾಗಿದೆ. ಮಾವಿನ ಹಣ್ಣಿನಲ್ಲಿರುವ ಸಿಟ್ರಸ್ ಆಸಿಡ್ ಮತ್ತು ಕೂಲ್ ಡ್ರಿಂಕ್ಸ್ನಲ್ಲಿರುವ ಕಾರ್ಬನಿಕ್ ಆಸಿಡ್ ಬೆರೆತು ವಿಷವಾಗಿ ಮೃತಪಟ್ಟರು ಎಂದು ಭಾರೀ ಸುದ್ದಿಯಾಗಿದೆ. ಆದರೆ ಈ ಸುದ್ದಿ ನಿಜಾನಾ? ಈ ಬಗ್ಗೆ ಅನೇಕ ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಮಾಡಿದ್ದು ಇದೊಂದು ಸುಳ್ಳು ಸುದ್ದಿ ಎಂದು ತಿಳಿದು ಬಂದಿವೆ. ಮಾವಿನ ಹಣ್ಣನ್ನು ತಿಂದ ಬಳಿಕ ಕೂಲ್ ಡ್ರಿಂಕ್ಸ್ ಕುಡಿದರೆ ಸಾಯುವುದಿಲ್ಲ, ಆದರೆ ಅಲರ್ಜಿ ಆಗಬಹುದಷ್ಟೇ ಎಂದು ಅನೇಕ ವರದಿಗಳು ಹೇಳಿವೆ.
ಮತ್ತು ತಜ್ಞರು ಕೂಡ ಇದನ್ನೇ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾವಿನ ಹಣ್ಣಿನ ಬಗ್ಗೆ ಈ ಸುಳ್ಳು ಸುದ್ದಿ ಹರಿದಾಡುತ್ತಿದೆ. ಆದರೆ ಮಾವಿನ ಹಣ್ಣನ್ನು ತಿಂದು ಕೂಲ್ ಡ್ರಿಂಕ್ಸ್ ಕುಡಿದರೆ ಏನೂ ಆಗುವುದಿಲ್ಲ. ಆದರೆ ಕೆಲವೊಂದು ಡೆಡ್ಲಿ ಕಾಂಬಿನೇಷನ್ ಇವೆ. ಅವುಗಳ ಬಗ್ಗೆ ನಿಮಗೆಲ್ಲ ಎಚ್ಚರವಿರಲಿ. ಉದಾಹರಣೆಗೆ ಮೀನಿನ ಜೊತೆ ಹಾಲು, ಟೀ ಜೊತೆ ಮೊಸರು, ಮಾಂಸದ ಜೊತೆ ಹಾಲು ಮುಂತಾದವುಗಳನ್ನು ಸೇವಿಸಬೇಡಿ.